ವೆಲ್ಕಮ್ ಬ್ಯಾಕ್. ಬಿಜೆಪಿ ಸರ್ಕಾರ ಕಮಿಷನ್ ಸರ್ಕಾರ ಅಂತ ಆರೋಪಿಸಿ ಬೆಳಗಾವಿಯಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬೆಳಗಾವಿ ನಾಕಾದಿಂದ ಸಾಗಿದಂತ ಯಾತ್ರೆ ಹೊರಟ ಕಾಂಗ್ರೆಸ್ ಕಾರ್ಯಕರ್ತರು ಸುವರ್ಣಸೌಧ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಳ್ಳಾರಿ ನಾಲಾ ಬ್ರಿಡ್ಜ್ ಬಳಿಯಲ್ಲಿ ಪೊಲೀಸರು ತಡೆದರು. ಮೊಹಮ್ಮದ್ ನಲಪಾಡ್ ಹಾಗೇನೆ ಮೃಲಾಲ್ ಹೆಬ್ಬಾಳ್ಕರ್ ಸೇರಿದಂತೆ ಅನೇಕ ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು. ಇದೇ ಸಂದರ್ಭದಲ್ಲಿ ಪೊಲೀಸರಿಗೆ ನಲಪಾಡ್ ಆವಾಜ್ ಹಾಕಿದಂತ ಪ್ರಸಂಗ ನಡೆಯಿತು. I want to make the voice of the youth be heard. ನಾನು ಇವತ್ತು ನನ್ನ ಪ್ರಯತ್ನ ನಮ್ಮ ಯುವಕರ ಧ್ವನಿಯನ್ನ ಸೌಧ ತನಕ ತಗೊಂಡು ಹೋಗ್ಬೇಕು ಅಂತ. But they are not allowing us. Process of democratic right is what we have. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ. ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ನು ಕಾಂಗ್ರೆಸ್ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳಕ್ಕೆ ಹೋದಂತ ಕಾಂಗ್ರೆಸ್ ಕಾರ್ಯಕರ್ತನೋರ್ವ ಚರಂಡಿಗೆ ಬಿದ್ದುಬಿಟ್ಟಿದ್ದಾನೆ. 10 ಅಡಿ ಆಳದ ಚರಂಡಿಗೆ ಬಿದ್ದ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ರಕ್ಷಣೆ ಮಾಡಿದ್ರು. ಮಂಗಳೂರಿನ ಕಾಟಿಪಳ್ಳದ ಜಲೀಲ್ ಕೊಲೆ ಪ್ರಕರಣ ಸಂಬಂಧ 3 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. 14 ದಿನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಈಗ ಇಬ್ರು ಇದರಲ್ಲಿ ನೇರವಾಗಿ ಕೊಲೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಇಬ್ರು ಬೈಕ್ನಲ್ಲಿ ತಂದು ಬಿಟ್ಟಿದ್ದ ಮತ್ತೊಬ್ಬ, ಇವರಿಬ್ಬರನ್ನ 3ರನ್ನು ಹೆಚ್ಚಿನ ವಿಚಾರಣೆಗೆ ಈಗ ಒಳಪಡಿಸಿದ್ದಾರೆ. ಒಟ್ಟು 3 ಜನರನ್ನ ಸೋಫಾರ್ ಅರೆಸ್ಟ್ ಮಾಡಿದ್ದಾರೆ ಈ ಕೇಸಲ್ಲಿ. 3ರಲ್ಲಿ ಇಬ್ರು ಈ ಹಿಂದೆ ಹಲವಾರು ಪ್ರಕರಣದಲ್ಲಿ ಬೇಕಾಗಿದ್ದಂತ ಆರೋಪಿಗಳೇ. 2021ರಲ್ಲಿ ನಡೆದಂತ ಕೊಲೆ ಯತ್ನ ಕೇಸ್ ಒಂದರಲ್ಲೂ ಕೂಡ ಅವರು ಪಾಲ್ಗೊಂಡಿದ್ರು ಅಂತ ಪೊಲೀಸರ ಕಡೆಯಿಂದ ಇನ್ಫಾರ್ಮೇಶನ್ ಸಿಕ್ಕಿದೆ. ಈ ಬಗ್ಗೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಮಗೆ ನಿನ್ನೆ ರಾತ್ರಿ ಸಮಯದಲ್ಲಿ ಆರೋಪಿಗಳು ನಮ್ಮ ವಶಕ್ಕೆ ಸಿಕ್ಕಿರುವಂಥದ್ದು ಮತ್ತು ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ. ಮತ್ತು ವಿಚಾರಣೆ ಒಳಪಡಿಸಿ ಅವ್ರನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಮತ್ತೆ ಕಸ್ಟಡಿಯನ್ನು ತೊಗೊತೀವಿ. ಈಗ ಸದ್ಯದ ವಿಚಾರಣೆಯಲ್ಲಿ ನಮಗೆ ಕಂಡು ಬಂದಿರುವಂಥದ್ದು ಈ 3 ಜನ ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು. ಯಾವ ಕಾರಣಕ್ಕೆ ಮಾಡಿದ್ದಾರೆ ಮತ್ತು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಮತ್ತು ಇದರಲ್ಲಿ ಯಾರ್ಯಾರು ಸೇರಿ ಮಾಡಿದ್ದಾರೆ ಅದೆಲ್ಲವನ್ನು ನಾವು ಒಂದು ವಿವರವಾದ ವಿಚಾರಣೆ ಮತ್ತು ತನಿಖೆ ಆದಮೇಲೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಜಲೀಲ್ ಹತ್ಯೆ ಕೇಸ್ಗೆ ಅಕ್ರಮ ಸಂಬಂಧ ಕಾರಣ ಆಯ್ತಾ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಮಹಿಳೆ ಜೊತೆಯಲ್ಲಿ ಅಕ್ರಮ ಸಂಬಂಧವನ್ನ ಜಲೀಲ್ ಇಟ್ಕೊಂಡಿದ್ದ, ಇದೇ ಕಾರಣಕ್ಕೆ 3ರಿಂದ ಕೊಲೆ ಆಯ್ತಾ ಅಂತ ಚರ್ಚೆಗಳಾಗ್ತಾ ಇದೆ. ಈಗ ಸೋಫಾರ್ ಅರೆಸ್ಟ್ ಮಾಡಿದಾರಲ್ಲ 3 ಜನ, ಶೈಲೇಶ್ ಪೂಜಾರಿ, ಸವೀನ್ ಕಾಂಚನ್ ಹಾಗೇನೆ ಪವನ್. ಸೊ ಇವ್ರು ಕೊಲೆ ಮಾಡೋದಕ್ಕೆ ಕಾರಣ ಮೇಲ್ನೋಟಕ್ಕೆ ಗೊತ್ತಾಗ್ತಿರೋದು ಜಲೀಲ್ ಹಾಗೇನೆ ಸ್ಥಳೀಯ ಮಹಿಳೆ ನಡುವೆ ಅಕ್ರಮ ಸಂಬಂಧ ಇತ್ತಂತೆ. ಇದೇ ವಿಚಾರಕ್ಕೆ ಗಲಾಟೆ ಆಗಿ ಜಲೀಲನ್ನ ಕೊಲೆ ಮಾಡಿದ್ದಾರೆ 3 ಜನ ಅಂತ ಮಾಹಿತಿ ಲಭ್ಯವಾಗಿದೆ. ಜಲೀಲ್ ಹತ್ಯೆ ಕೇಸ್ ಸಂಬಂಧ ಈಗ 3 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅಕ್ರಮ ಸಂಬಂಧನೇ ಈ ಕೊಲೆ ಕಾರಣನ ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಈಗ ಜಲೀಲ್ ಹತ್ಯೆ ಆದಾಗ ದೊಡ್ಡ ಮಟ್ಟದಲ್ಲಿ ಅವ್ರ ಸಮುದಾಯ ಬಂದಿತ್ತು, ಪ್ರತಿಭಟನೆ ಮಾಡಿದ್ರು, ನಾವು ಮೃತದೇಹ ತೆಗೆಯಕ್ ಬಿಡಲ್ಲ ಅಂತ ಹೇಳಿದ್ಮೇಲೆ ಪೊಲೀಸರು ಮನವೊಲಿಕೆ ಮಾಡಿದ್ರು. ಬಟ್ ಏನ್ ಕಾರಣ ಅಂತ ಇವಾಗ ಚರ್ಚೆಗಳು ನಡೀತಾ ಇದೆ ಈ ಕೊಲೆಗೆ? ಶರ್ಮಿತಾ, ಜಲೀಲ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 24 ಗಂಟೆಯೊಳಗೆ ಪ್ರಮುಖ 3 ಆರೋಪಿಗಳನ್ನ ಮಂಗಳೂರು ಪೊಲೀಸರು ಬಂಧನ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ 2021ರಲ್ಲಿ ಪಿಂಕಿ ನವಾಜ್ ಎಂಬಾತನ ಕೊಲೆ ಯತ್ನ ಪ್ರಕರಣದಲ್ಲಿ ಕಾಣಿಸಿಕೊಂಡಂತಹ ಶೈಲೇಶ್ ಪೂಜಾರಿ ಆಗಿರೋದು, ಸವೀನ್ ಆಗಿರ್ಬೋದು ಮತ್ತು ಪವನ್, ಈ 3 ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಆರೋಪಿಗಳ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆರೋಪಿಗಳು ಬಾಯ್ಬಿಟ್ಟ ವಿಚಾರ ಸಾಕಷ್ಟು ಗಂಭೀರವಾಗಿರುವಂತದ್ದು. ಮತ್ತೆ ಯಾಕಂದ್ರೆ ಕಳೆದ 2 ವರ್ಷಗಳಿಂದ ಈ ಆರೋಪಿಗಳು ಮತ್ತು ಜಲೀಲ್ ನಡುವೆ ಆಗಾಗ ಸಣ್ಣ ಪುಟ್ಟ ಜಗಳಗಳು, ಚರ್ಚೆಗಳು ಕೂಡ ಆಗ್ತಾ ಇತ್ತು. ಯಾಕಂದ್ರೆ ಜಲೀಲ್ ಸ್ಥಳೀಯ ಒಬ್ಬ ಮಹಿಳೆಯರ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದ. ಇದೇ ಸಂಬಂಧವಾಗಿ
ಈ ಮೂವರು ಆರೋಪಿಗಳು ಜಲೀಲ್ ಜೊತೆ ಅವಾಗ ಖ್ಯಾತೆಯನ್ನು ತೆಗೀತಾ ಇದ್ರು. ಈ ಮೊನ್ನೆ ಈ ಪ್ರಕರಣ ಗಲಾಟೆ ಉತ್ತುಂಗಕ್ಕೇರಿ ಅವರ ಕೊಲೆ ಮಾಡಿದ್ದಾರೆ. 13 ಬಾರಿ ಚೂರಿಯಿಂದ ಇರಿದು ಹತ್ಯೆ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಸಮಗ್ರವಾದ ತನಿಖೆಯನ್ನು ಮಾಡ್ತಿದ್ದಾರೆ. ಇನ್ನೂ ಕೆಲವು ಆರೋಪಿಗಳು ಈ ಪ್ರಕರಣದಲ್ಲಿ ಬಂಧನ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಮುಸ್ಲಿಂ ಸಂಘಟನೆಗಳು ಸೇರಿದಂತೆ ಸಮುದಾಯದ ಹಲವು ನಾಯಕರು ಈ ಕೊಲೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ನಿನ್ನೆ ಕಾರ್ಯಕರ್ತರು ಕೂಡ ಜಮಾಯಿಸಿದ್ರು. ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿದ್ರು. ಸದ್ಯ 3 ಮಂದಿ ಆರೋಪಿಗಳ ಬಂಧನ ಆಗಿದ್ದು ಮತ್ತಷ್ಟು ಆರೋಪಿಗಳ ಬಂಧನ ಶೀಘ್ರದಲ್ಲಿ ನಡೆಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಥ್ಯಾಂಕ್ ಯು ಕಿಶನ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.